ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮಸ್ಕಾರ ಭಕ್ತರೇ. ಇಂದು ಒಂದು ಅತ್ಯಂತ ಮಹತ್ವದ ದೈವಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಆಂಜನೇಯ ಸ್ವಾಮಿಯನ್ನು ಆರಾಧಿಸುವ ಭಕ್ತರಿಗೆ ಶನೇಶ್ವರನು ಯಾವುದೇ ಕೇಡು ಮಾಡುವುದಿಲ್ಲ. ಏಕೆ ಎಂದು ಗೊತ್ತಾ? ಈ ಕಥೆ ಲಂಕೆಯಲ್ಲಿ ನಡೆದ ಒಂದು ಅದ್ಭುತ ಘಟನೆಯಿಂದ ಆರಂಭವಾಗುತ್ತದೆ. ರಾವಣ ಬ್ರಹ್ಮನು ನವಗ್ರಹಗಳ ಶಕ್ತಿಯ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ದ. ತನ್ನ ಮೇಲೆ ಯಾವುದೇ ಗ್ರಹದ ದುಷ್ಪ್ರಭಾವ ಬಾರದಂತೆ ಅವನು ಒಮ್ಮೆ ನವಗ್ರಹಗಳನ್ನೆಲ್ಲ ಬಂಧಿಸಿ ಒಂದು ಭೀಕರ ಕಾರಾಗೃಹದಲ್ಲಿ ಹಾಕಿದ. ಅದರಲ್ಲೂ ಶನೇಶ್ವರನನ್ನು ವಿಶೇಷ ಬಲವಾದ ಕೊಠಡಿಯಲ್ಲಿ ಬಂಧಿಸಿದ್ದ. ಈ ನಡುವೆ ಸೀತೆಯ ಸುಳಿವಿಗಾಗಿ ಆಂಜನೇಯ ಸ್ವಾಮಿ ಲಂಕೆಗೆ ಆಗಮಿಸುತ್ತಾರೆ. ನಗರವನ್ನು ಪರಿಶೀಲಿಸುವಾಗ ಅವರು ಆ ಕಾರಾಗೃಹದಲ್ಲಿ ನವಗ್ರಹಗಳು ಅನುಭವಿಸುತ್ತಿದ್ದ ಸಂಕಟವನ್ನು ನೋಡುತ್ತಾರೆ. ಧರ್ಮವನ್ನು ರಕ್ಷಿಸಬೇಕೆಂಬ ಸಂಕಲ್ಪದಿಂದ ಹನುಮಂತನು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುತ್ತಾನೆ. ಲಂಕೆಗೆ ಬೆಂಕಿ ಹಚ್ಚಿ ಅಲ್ಲಿ ಬಂಧಿಸಲ್ಪಟ್ಟಿದ್ದ ಎಲ್ಲಾ ನವಗ್ರಹಗಳನ್ನು ಆಂಜನೇಯ ಸ್ವಾಮಿ ಬಿಡುಗಡೆ ಮಾಡುತ್ತಾನೆ. ಈ ಮಹತ್ತರ ಉಪಕಾರಕ್ಕೆ ಶನೇಶ್ವರನು ಹೃದಯದಿಂದ ಸಂತೋಷಗೊಂಡು ಆಂಜನೇಯ ಸ್ವಾಮಿಗೆ ಒಂದು ಅದ್ಭುತ ವರವನ್ನು ನೀಡುತ್ತಾನೆ. ನಿನ್ನನ್ನು ಭಕ್ತಿಯಿಂದ ಆರಾಧಿಸುವ, ನಿನ್ನ ಹೆಸರನ್ನು ಜಪಿಸುವ ಭಕ್ತರಿಗೆ ನನ್ನ ದುಷ್ಪ್ರಭಾವ ಎಂದಿಗೂ ತಾಗದು ಎಂದು. ಅಂದಿನಿಂದ ಇಂದಿಗೂ ಹನುಮಂತನ ಆರಾಧನೆ ಮಾಡುವವರ ಮೇಲೆ ಶನಿದೋಷ, ಶನಿ ಸಾಡೆಸಾತಿ, ಶನಿಕಂಟಕ ಯಾವುದೂ ಪರಿಣಾಮ ಬೀರುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ. ಅದರ ಕಾರಣಕ್ಕೆ ಶನಿದೋಷ ನಿವಾರಣೆಗಾಗಿ ಅತ್ಯಂತ ಶ್ರೇಷ್ಠ ಮತ್ತು ಪರಿಣಾಮಕಾರಿ ಮಾರ್ಗವೆಂದರೆ ಬಜರಂಗ ಬಲಿಯ ಆರಾಧನೆ. ಜೈ ಶ್ರೀರಾಮ್, ಜೈ ಹನುಮಾನ್. ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.